ಹರಿ ಓಂ ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಆಪಾದಮೌಳಿಪರ್ಯಂతం ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಲ್ಯಾರ್ಯಾನ್ ಗುರೂನ್ ಭಜೆ ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರೂನ್ ಮಮ. ಹರಿ ಓಂ ಹರಿ ಓಂ ಹರಿ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪುರಂದರದಾಸರು ರಚಿಸಿರುವ ಈ ಗದ್ಯಕ್ಕೆ ಏನು ಪ್ರಯೋಜನ ಎಂಬತಕ್ಕಂಥದ್ದು ಇಂದಿನ ಚರ್ಚೆಯಾಗಿದೆ. ಎಲ್ಲರೂ ಗಟ್ಟಿಯಾಗಿ ತಿಳಿದುಕೊಳ್ಬೇಕಾದ ಒಂದು ವಿಷಯ, ಆತ್ಮಾವಲೋಕನವೇ ದಾಸರ ಗದ್ಯದ ಮಹಾಪ್ರಯೋಜನ. ಆತ್ಮಾವಲೋಕನ ಇದು ಅಂತರಂಗ ಶುದ್ಧೀಕರಣ ರೂಪವಾಗಿದೆ. ನಮ್ಮಲ್ಲಿ ಅಮೃತಮತನ ಕಾರ್ಯವಾಗಬೇಕು ಅಂದರೆ ನಮಗೆ ಅಂಟಿರುವ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು. ನಮ್ಮ ಮನವನ್ನು ನಾವೇ ಶುದ್ಧೀಕರಿಸಿಕೊಳ್ಳುವಂತೆ ಶರೀರ ಶುದ್ಧವಾದರೂ ಸಾಲದು, ಅಂತಃಕರಣ ಶುದ್ಧಿಯಾಗಬೇಕು. ಇದಕ್ಕಾಗಿ ನಮ್ಮ ಹೃದಯ ಮಂದಿರವೆಂಬ ಸಾಗರದಲ್ಲಿ ಚಿಂತನೆ ಎಂಬ ಮಂಥನ ನಡೆದು ಅಲ್ಲಿ ಉದ್ಭವಿಸುವ ಸುಜ್ಞಾನವೆಂಬ ಕಳಶದಲ್ಲಿ ತುಂಬಿದ ಅಮೃತವನ್ನು ಭಗವಂತನ ಪಾದಕ್ಕೆ ನಮ್ಮ ಗುರುಗಳ ದ್ವಾರ ಅರ್ಪಿಸಬೇಕು. ಇದಕ್ಕಾಗಿ ಈ ಚಿಂತನೆ ಅತ್ಯಗತ್ಯವಾಗಿದೆ. ನಮ್ಮ ದೋಷಗಳನ್ನು ಚೆನ್ನಾಗಿ ನಮಗೆ ತಿಳಿಯುತ್ತದೆ. ನಮಗಿಂತ ಚೆನ್ನಾಗಿ ನಮ್ಮ ಗುರುಗಳು ಅರಿತಿರುತ್ತಾರೆ. ನಾವೆಂದಿಗೂ ನಮ್ಮ ದೋಷಗಳನ್ನು ಬಹಿರಂಗಪಡಿಸುವುದಿಲ್ಲ. ಪರರ ದೋಷಗಳನ್ನು ಎಣಿಸದೆ ಸುಮ್ಮನೆ ಇರುವುದೂ ಇಲ್ಲ. ಇದನ್ನು ವಿವೇಚಿಸುವ ಶಕ್ತಿವಂತನೇ ನಿಜವಾದ ಪರಾಕ್ರಮಿ. ಇದನ್ನೇ ಆತ್ಮಾವಲೋಕನವೆಂದು ಕರೆಯುವುದು. ಇನ್ನು ಶಾಸ್ತ್ರಾವಲೋಕನವನ್ನು ಚಿಂತಿಸೋಣ. ಶ್ರೀ ವೇದವ್ಯಾಸದೇವರು ರಚಿಸಿದ ಬ್ರಹ್ಮಸೂತ್ರಕ್ಕೆ 21 ಜನ ಪಂಡಿತರು ಬಿಡಿಸಿ ಬಿಡಿಸಿ ಅರ್ಥ ಹೇಳಿದರು. ಒಬ್ಬರ ಅರ್ಥ ಇನ್ನೊಬ್ಬರಿಗೆ ರುಚಿಸಲಿಲ್ಲ, ಅಸಮಾಧಾನವಾಗಿತ್ತು. ಏಕೆಂದರೆ ಅವರೆಲ್ಲರೂ ತಮ್ಮ ತಮ್ಮ ಮನಸ್ಸಿಗೆ ಬಂದಿದ್ದನ್ನು ಹೇಳಿದ್ದರು. ಶ್ರೀಮದಾನಂದ ತೀರ್ಥರು ಮಾತ್ರ ಶ್ರೀ ವೇದವ್ಯಾಸದೇವರ ಮನಸ್ಸಿನಲ್ಲಿರುವುದನ್ನು, ಅಂದರೆ ನಿಜ ಭಾವ, ನಿಜ ಅಭಿಪ್ರಾಯವನ್ನು ತಿಳಿಸಿದರು. ಇದನ್ನು ಅರಗಿಸಿಕೊಳ್ಳಲಾಗದವರು ಇಂದಿಗೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತೆ ಕೆಲವರು ಇದನ್ನು ಕಂಠಪಾಠ ಮಾಡಿ ಅವರಿಗೇನೆ ಒಪ್ಪಿಸುತ್ತಿದ್ದಾರೆ. ಅವರು ಹೇಳಿದ್ದನ್ನು ನಾವು ಅರ್ಥಾನುಸಂಧಾನ ಮಾಡಿಕೊಂಡು ಸರ್ವಶಾಸ್ತ್ರ ನಿರ್ಣಯ ಮಾಡಿಕೊಳ್ಳಿ ಎಂದರು. ಆದರೆ ನಾವು ಅದನ್ನೇ ಕಂಠಪಾಠ ಮಾಡಿ ಕುಳಿತೆವು. ಗಣಿತದ ಮಗ್ಗಿ ಪುಸ್ತಕದಂತೆ ಕಂಠಪಾಠ ಮಾಡಿ ಶಟ್ರ ಅಂಗಡಿಗೆ ಹೋಗಿ ಒಪ್ಪಿಸಿದಾಗ ಅಂಗಡಿ ಮಾಲೀಕ, ಕಂಠಪಾಠ ನೀನು ಮಾಡಿಕೋ, ಒಟ್ಟು ಪದಾರ್ಥ ಮೌಲ್ಯ ರೂಪದಲ್ಲಿ ಹಣ ಪಾವತಿಸು, ನಿನ್ನ ಕಂಠಪಾಠ ನಿನ್ನಲ್ಲಿ ಇರಲಿ ಎನ್ನುವುದಿಲ್ಲವೇ? ಬ್ರಹ್ಮಸೂತ್ರವನ್ನು ಶಾಸ್ತ್ರಾರ್ಥ ನಿರ್ಣಯದಲ್ಲಿ ಬಳಸದೆ ಕಂಠಪಾಠ ಮಾಡಿದರೆ ಪ್ರಯೋಜನವೇನು ಎಂಬ ಆತ್ಮಾವಲೋಕನ ಇಲ್ಲಿ ಪ್ರಸ್ತುತವಾಗಿದೆ. ಇನ್ನು ವಿಷ್ಣು ಸಹಸ್ರನಾಮ ಪ್ರತಿನಾಮಗಳಿಗೂ ಕನಿಷ್ಠ ಪಕ್ಷ 100 ಅರ್ಥವಿದೆ. ಅದನ್ನು ತಿಳಿದು ನಾಮದ ಉಚ್ಚಾರಣೆ ಮಾಡಿ ಗುಣಗಳ ಅನುಸಂಧಾನ ಮಾಡಿ ಎಂದು ಶ್ರೀಮದಾನಂದ ತೀರ್ಥರು ತಾವು ತಮ್ಮ ಪ್ರತ್ಯಕ್ಷ ವಿದ್ಯಾರ್ಥಿ ಶಿಷ್ಯರಿಗೆ ಪಾಠ ಮಾಡಿ ತಾವೇ ಸ್ವತಃ ಪ್ರತಿನಾಮಗಳಿಗೂ ಪ್ರಕೃತಿ ಪ್ರತ್ಯಯ ನೆರವಿನೊಂದಿಗೆ ಅರ್ಥವನ್ನು ಬಿಡಿಸಿ ತೋರಿಸಿ ಮತ್ತೆ ಅದೇ ಮಾರ್ಗದಲ್ಲಿ ನೀವು ಒಪ್ಪಿಸಬೇಕು ಎಂಬ ಆದೇಶವನ್ನು ಕೊಟ್ಟರು. ಆ ದಿವ್ಯ ಆದೇಶ ಇಂದಿಗೂ ಸಂದೇಶವಾಗಿಯೇ ಉಳಿದಿದೆಯೇ ಹೊರತು ಇಲ್ಲಿಯ ತನಕವೂ ಯಾರೂ ಸಹ 1000 ನಾಮಗಳಿಗೂ 100 ಅರ್ಥವನ್ನು ಹೇಳುವ ಸಾಹಸವನ್ನು ಮಾಡಿಲ್ಲ. ಕೆಲವರು 1-2 ನಾಮಗಳಿಗೆ 72 ಅರ್ಥ 90 ಅರ್ಥ ಹೇಳಿದರೆ, ಮತ್ತೆ ಕೆಲವರು ಭಾಷ್ಯ ರೂಪದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಕೆಲವರು ಸಂಸ್ಕೃತ ಶಬ್ದದಿಂದ ಕನ್ನಡ ಭಾಷೆಯಲ್ಲಿ ತರ್ಜಮೆ ಮಾಡಿದ್ದಾರೆ. ಆದರೆ ಶ್ರೀಮದಾನಂದ ತೀರ್ಥರು ಒಡ್ಡಿದ ಪಂಥ ಅಥವಾ ಷರತ್ತು 1000 ನಾಮಗಳಿಗೂ ಕನಿಷ್ಠ 100 ಅರ್ಥ ಬಿಡಿಸಿ ಹೇಳುವುದು ಇಂದಿನ ಪಂಡಿತರಿಗೂ ಸವಾಲಾಗಿ ಉಳಿದಿದೆ. ಹಿಂದಿನ ಪಂಡಿತರು ತಮಗೆ ತಿಳಿದಿದ್ದರೂ ಲೇಖನ ರೂಪದಲ್ಲಿ ಮಂಡಿಸಿಲ್ಲ.
ಇದು ಮುಂದಿನ ಸಾಧಕರಿಗೆ ನೆರವಾಗಲೆಂದೇ ಬಿಟ್ಟಿರುತ್ತಾರೆ ಎಂದು ಭಾವಿಸಬೇಕೋ? ಸಹಸ್ರನಾಮದಲ್ಲಿ ಕೇಶವ ಮುಂತಾದ ನಾಮಗಳು 4-5 ಬಾರಿ ಬಂದಿದೆ. ಆಗ 100 ಅರ್ಥವಲ್ಲ, 400, 500 ಅರ್ಥ ಮಂಡಿಸಬೇಕಾಗುತ್ತದೆ. ಹೀಗಾದಲ್ಲಿ 1000 ನಾಮಗಳ ಅಷ್ಟೋತ್ತರವೇ ಸಿದ್ಧವಾಗುತ್ತದೆ. ಇಂದಿನ ಸುಶಿಕ್ಷಿತರು, ಪಂಡಿತರು, ಶಾಸ್ತ್ರಜ್ಞರು ಇದನ್ನು ಸವಾಲಾಗಿ ಸ್ವೀಕರಿಸಿ ಶ್ರೀಮದಾನಂದ ತೀರ್ಥರ ಆದೇಶವನ್ನು ಸಾಫಲ್ಯಗೊಳಿಸಬೇಕಾಗಿದೆ. ಇದನ್ನು ಸಹ ನಾವುಗಳು ಕಂಠಪಾಠ ಮಾಡಿ ಕುಳಿತಿದ್ದೇವೆ. ಇತ್ತೀಚೆಗೆ ಸ್ತ್ರೀಯರು ಕಂಠಪಾಠ ಮಾಡುತ್ತಿದ್ದಾರೆ. ಹರಿಕಥಾಮೃತಸಾರವು ಸಹಸ್ರ ಪದ್ಯವೆಂದು ಅದನ್ನು ಕಂಠಪಾಠಕ್ಕೆ ಸೇರಿಸಿಕೊಂಡಿದ್ದಾರೆ. ಇದನ್ನು ಆತ್ಮಾವಲೋಕನ ಮಾಡಿಕೊಂಡು ಅರ್ಥಾನುಸಂಧಾನದಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಕಂಠಪಾಠ ಮಾಡಿದ್ದು ನಿರಂತರ ಅಭ್ಯಾಸದಲ್ಲಿರಬೇಕಾಗುತ್ತದೆ. ವಯಸ್ಸಾದಂತೆ ಕಂಠಪಾಠದಲ್ಲಿ ಅಪಸ್ವರ, ಅಕ್ಷರ, ಪದಗಳ ಸಾಲು, ಪಂಕ್ತಿಗಳೇ ನೆನಪಿನಲ್ಲಿರದೆ ಕಾಟಾಚಾರವಾಗಿ ಮುಗಿಸುತ್ತೇವೆ. ಕಂಠಸ್ಥವಾದುದು ಹೃದಯಸ್ಥ, ಮನಸ್ಥವಾಗುವುದೆಂಬ ವಾಡಿಕೆ ಇರುವುದಿಲ್ಲ. ಯಾಂತ್ರಿಕವಾಗಿ ಶಬ್ದ ಉಚ್ಚಾರಣೆ ನಡೆದಿರುತ್ತದೆ. ಪಾರಾಯಣ ಎಂಬುದೇ ಇದಕ್ಕೆ ಮುಖ್ಯ ನಿದರ್ಶನವಾಗಿದೆ. ಶ್ರವಣ, ಮನನ, ಕೀರ್ತನ ನಂತರದಲ್ಲಿ ವಿಷ್ಣು ನಾಮಸ್ಮರಣ ಆದಾಗ ಬುದ್ಧಿಯಲ್ಲಿ ಸ್ಥಿರವಾಗುತ್ತದೆ. ಇದು ಇಂದಿನ ಆತ್ಮಾವಲೋಕನದಲ್ಲಿ ಸೇರಿದೆ. ಇನ್ನು ಮೂರನೆಯದಾಗಿ ದಾಸನ ವಚನಗಳು. ಇದು ಸರ್ವಶಾಸ್ತ್ರಸಾರ. ಯಾವುದೇ ವಚನ ಸಾಹಿತ್ಯದಲ್ಲಿ ದಾಸರು ಎಲ್ಲ ಶಾಸ್ತ್ರ ತಿರುಳು ಅಂದರೆ ಬ್ರಹ್ಮಸೂತ್ರ, ಪುರಾಣಗಳು, ವಿಷ್ಣು ಸಹಸ್ರನಾಮ ಎಲ್ಲವೂ ಒಳಗಂಟಂತೆ ತಮ್ಮ ಅನುಭವವನ್ನು ಸೇರಿಸಿ ಬೆರೆಸಿ ವಚನ ಪ್ರಸೂನಮಾಲಾ ಎಂಬಂತೆ ದಿವ್ಯ ಉಪದೇಶ ರೀತ್ಯ ಕೇವಲ ಆಡುಭಾಷೆಯಲ್ಲಿ ವಚನ ಸಾಹಿತ್ಯ ರಚಿಸಿದ್ದಾರೆ. ಇದನ್ನು ಒಂದೊಂದು ವಚನದಲ್ಲಿ ಯಾವ ಸೂತ್ರ, ಯಾವ ಶಾಸ್ತ್ರ ಅಂದರೆ ಸರ್ವಮೂಲ, ಯಾವ ನಾಮ ಎಂದು ವಿಭಾಗ ಮಾಡಿ ತೋರಿಸುವ ಮಹಾಪ್ರಯತ್ನ ಮಾತ್ರದಿಂದಲೂ ಕೇವಲ ಸಾಧ್ಯವಾಗುವುದಿಲ್ಲ. ದಾಸರ ಪರಮಾನುಗ್ರಹದಿಂದ ಮಾತ್ರವೇ ಕೆಲವು ಅಂಶಗಳು ಬೆಳಕಿಗೆ ಬರಬಹುದು. ಅದನ್ನು ಆಯಾ ಜೀವನ ಯೋಗ್ಯತಾ ಸಾಮರ್ಥ್ಯವನ್ನು ಅನುಸರಿಸಿರುತ್ತದೆ. ಅದರ ಪ್ರಯತ್ನವನ್ನು ಅವಲಂಬಿಸಿರುತ್ತದೆ. ಅವರ ಅನುಗ್ರಹ ಮತ್ತು ನಮ್ಮ ಪ್ರಯತ್ನ ಇದೆರಡೂ ಸಹ ಸೇರಿ ಆ ಕಾಲಕ್ಕೆ ನಡೆಸಬಹುದಾದಂಥ ಪ್ರಯತ್ನವೇ ಗುರುಗಳ, ನಮ್ಮ ಹಿರಿಯರ ಮಹಾಪ್ರಸಾದ ಎಂದು ತಿಳಿಯಬೇಕು. ಈ ಪ್ರಯತ್ನದಲ್ಲಿ ನಾವು ಮುಂದುವರಿಯೋಣ ಮುಂದಿನ ದಿವಸವು ಅಂತ ಹೇಳಿ ಭಾರತೀಯ ರಮಣಕ್ಕೆ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.